ಸ್ನೇಹಿತರೆ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ದಾಖಲಾತಿಗಳು ಏನೇನು ಬೇಕು, ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗ್ತದೆ. ಈಗ 2026ರಲ್ಲಿ ಆಲ್ರೆಡಿ ಇನ್ನೇನು ಕಾಲ್ಫಾರ್ಮ್ ಆಗಿದೆ. ಹುದ್ದೆಗಳು ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಆಲ್ರೆಡಿ PDF ಬಿಟ್ಟಿರ್ತೀರ, ನೀವು ಕೂಡ ನೋಡಿರ್ತೀರ ಯಾವ ಒಂದು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಯಾವ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಈಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ SLC ಮಾರ್ಕ್ಸ್ ಕಾರ್ಡ್. ನೀವು ಏನು ಮಾಡಬೇಕು, ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನ ಇಟ್ಕೊಳ್ಬೇಕಾಗುತ್ತೆ. ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡನ್ನ ನೀವು ಏನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ತದನಂತರ PUC ಮಾರ್ಕ್ಸ್ ಕಾರ್ಡು ಕೂಡ ನಿಮಗೆ ಶಿಕ್ಷಕ ಹುದ್ದೆಗೆ ಅಪ್ಲೈನ ಮಾಡಬೇಕಾದ್ರೆ ಅಲ್ಲಿ ನಂಬರ್ಸ್ಗಳನ್ನು ಕೇಳ್ತದೆ, ಅದನ್ನು ಕೂಡ ನೀವು ಇಟ್ಕೊಳ್ಳಿ. ತದನಂತರ B.Ed ಮಾರ್ಕ್ಸ್ ಕಾರ್ಡ್. ನೀವು B.Ed ಮಾಡಿದರೆ, ಅಕಸ್ಮಾತು ನಾನು PhDಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ನಿಮಗೆ B.Ed ಮಾರ್ಕ್ಸ್ ಕಾರ್ಡ್ ಬೇಕಾಗಿಲ್ಲ, D.Ed ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು GPSTRಗೆ ಅಥವಾ HSTRಗೆ ಅಪ್ಲೈ ಮಾಡಬೇಕು ಅಂತಂದರೆ B.Ed ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಆಗಬೇಕಾಗುತ್ತೆ. ನಿಮ್ಮ B.Edನ ಎಲ್ಲ ಮಾರ್ಕ್ಸ್ಗಳನ್ನು ಕೂಡ ನೀವು ತೆಗೆದು ಇಟ್ಕೊಳ್ಳಿ. ಮುಂದೆ ನೀವೇನಾದರೂ ಎಕ್ಸಾಮಲ್ಲಿ ಪಾಸ್ ಆದರೆ, ನೀವೇನಾದರೂ ನೇಮಕಾತಿ ಆದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ವೆರಿಫಿಕೇಷನ್ನ ಮಾಡ್ತಾರೆ. ಪ್ರತಿಯೊಂದು ಸೆಮ್ದು ಕೂಡ ನೀವು B.Ed ಮಾರ್ಕ್ಸ್ ಕಾರ್ಡನ್ನ ಇಟ್ಕೋಬೇಕಾಗುತ್ತೆ. ಮತ್ತು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ B.Ed ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PhD ಎಕ್ಸಾಮನ್ನು ಬಿಟ್ಟು, ಅಂದರೆ ನೀವು GPT ಮತ್ತು HSTRಗೆ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ದಾಖಲೆ ಬೇಕು. ತದನಂತರ ಕ್ಯಾಸ್ಟ್ ಸರ್ಟಿಫಿಕೇಟು ಜೀವಿತಾವಧಿಯಲ್ಲಿ ಒಂದು ಸರಿ ಮಾಡಿಸಿದ್ರೆ ಸಾಕು, ಅದೇ ಆಗುತ್ತೆ. ನೀವೇನು ಅದನ್ನು ಮತ್ತೆ ಮಾಡಿಸೋಂಗಿಲ್ಲ, ಅದನ್ನೇ ಇಟ್ಕೊಂಡು ಏನು ಮಾಡ್ಬೋದು, ನೀವು ಅಪ್ಲೈಯನ್ನು ಮಾಡ್ಬೋದು. ಯಾಕಂದರೆ ಒಂದು ಸರಿ ಮಾಡಿಸಿದ್ರೆ ಮತ್ತೆ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷಗಳ ತನಕ ಅವಧಿ ಇರ್ತದೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಡೇಟ್ ಇದೆ ಅಂತಕ್ಕಂಥದ್ದನ್ನು ಮೊದಲು ಚೆಕ್ ಮಾಡಿಕೊಂಡು, ಏನಾದರೂ ಡೇಟ್ ಮುಗಿದಿದ್ರೆ ಹೋಗಿ ದಯವಿಟ್ಟು ಮೊದಲು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿ. ಅದು ಒಂದು ವೀಕಲ್ಲಿ ಬರ್ತದೆ, ಆವಾಗ ನೀವು ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಇನ್ಕಮ್ ಸರ್ಟಿಫಿಕೇಟ್ ಮುಖ್ಯವಾಗಿ ಬೇಕಾಗುತ್ತೆ. ತದನಂತರ D.Ed ಮಾರ್ಕ್ಸ್ ಕಾರ್ಡ್. ಯಾರು PhD ಶಿಕ್ಷಕರ ಒಂದು ಹುದ್ದೆಗೆ ಅಪ್ಲೈ ಮಾಡ್ತೀರಾ ಅವ್ರಿಗೆ D.Ed ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು D.Ed ಮಾರ್ಕ್ಸ್ ಕಾರ್ಡನ್ನು ತಗೊಂಡು ಹೋಗಬೇಕಾಗುತ್ತೆ ಅಪ್ಲೈಯನ್ನು ಮಾಡೋದಕ್ಕೆ. ತದನಂತರ ಕನ್ನಡ ಮೀಡಿಯಮ್ನಲ್ಲಿ ಓದಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ನೀವೇನು ಮಾಡ್ಬೋದು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನ ನಿಮ್ಮ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲಲ್ಲಿ ಬರೆಸ್ಕೊಂಡು ಅಪ್ಲೈಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಟ್ಟು ಸ್ಕ್ಯಾನನ್ನು ಮಾಡಿಸ್ಬೇಕಾಗುತ್ತೆ. ಇದನ್ನು ನೀವೇನಾದ್ರು ನೇಮಕಾತಿ ಆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅದನ್ನು ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಏನು ಬರೆಸಿರ್ತೀರ, ಏನು ಅಪ್ಲೈ ಮಾಡಿರ್ತಾರೆ, ಎಲ್ಲ ದಾಖಲೆಗಳನ್ನು ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತೆ. ತದನಂತರ ಗ್ರಾಮೀಣ ಮಾಧ್ಯಮ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ನೀವೇನು ಮಾಡಬೇಕು, ಗ್ರಾಮೀಣ ಅಭ್ಯರ್ಥಿಯ ಒಂದು ಪತ್ರವನ್ನು ತಗೊಂಡು ಅದನ್ನು ಕೂಡ ಸ್ಕೂಲಲ್ಲಿ ಬರೆದು ರೆಡಿ ಮಾಡಿ ಇಟ್ಕೊಂಡು ಅಪ್ಲೈನ ಮಾಡಬೇಕಾದ್ರೆ ಅದನ್ನು ಸ್ಕ್ಯಾನ್ ಕಾಪಿನ ಕೊಡಬೇಕಾಗುತ್ತೆ. ತದನಂತರ ಅದನ್ನು ಏನು ಮಾಡಬೇಕು, ನಿಮ್ಮಲ್ಲಿ ಇಟ್ಕೊಂಡಿರಿ. ನೀವೇನಾದರೂ ಸೆಲೆಕ್ಟ್ ಆದಮೇಲೆ ಅದನ್ನು ಅಲ್ಲಿ ವೆರಿಫಿಕೇಷನ್ಗೆ ನೀವು ಕೊಡಬೇಕಾಗುತ್ತೆ. ತದನಂತರ TET ಸರ್ಟಿಫಿಕೇಟ್. ನೀವು PhD ಮತ್ತು GPTಗೆ ಅಪ್ಲೈನ ಮಾಡಿದ್ರೆ ಕಡ್ಡಾಯವಾಗಿ TET ಪಾಸ್ ಆಗಿರಲೇಬೇಕು. ಆ TET ಪಾಸ್ ಆಗಿದ್ದಾಗ ಅಲ್ಲಿ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟನ್ನು ಕೂಡ ನೀವು ಇಟ್ಕೋಬೇಕು. ಅಪ್ಲೈ ಮಾಡಬೇಕಾದ್ರೆ ಆ ಸರ್ಟಿಫಿಕೇಟ್ ನಂಬರ್ನು ಕೂಡ ಕೇಳ್ತಾರೆ, ಆ ನಂಬರ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಇನ್ನು ಸಿಗ್ನೇಚರ್. ನೀವು ಅಪ್ಲೈ ಮಾಡೋದಕ್ಕೆ ನಿಮ್ಮ ಒಂದು ಸಿಗ್ನೇಚರನ್ನು ಕರೆಕ್ಟಾಗಿ ನೀವು ಹೇಗೆ ಮಾಡ್ತೀರ ಅದೇ ರೀತಿ ನೀವು ಸಿಗ್ನೇಚರನ್ನು ಮಾಡಿ ಒಂದು ಅಪ್ಲೈನ ಮಾಡೋದಕ್ಕೆ ಆ ಸಿಗ್ನೇಚರ್ ಕಾಪಿಯನ್ನು ನೀವು ಕೊಡಬೇಕಾಗುತ್ತೆ. ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಒಂದು ಬೇಕಾಗುತ್ತೆ. ಇತ್ತೀಚೆಗೆ ತೆಗೆಸಿರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಕೊಂಡು ಅಪ್ಲೈನ ಮಾಡಬೇಕಾದಾಗ ಆ ಫೋಟೋವನ್ನು ಕೊಟ್ಟು ಅಪ್ಲೈನ ಮಾಡಿಸ್ಕೊಳ್ಳಿ. ತದನಂತರ ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್. ನೀವೇನಾದರೂ ಅಂಗವೈಕಲ್ಯ ಒಳಗೊಂಡಿದ್ರೆ, ಅಂಗವೈಕಲ್ಯ ಅಭ್ಯರ್ಥಿಗಳು ಆನ್ಲೈನಲ್ಲಿ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅದೊಂದು ಸರ್ಟಿಫಿಕೇಟನ್ನು ಇಟ್ಕೊಂಡು ಏನು ಮಾಡಬೇಕು, ಅಪ್ಲೈನ ಮಾಡಬೇಕಂತ ಸಂದರ್ಭದಲ್ಲಿ ಅದನ್ನು ನೀವು ಅಲ್ಲಿ ನಂಬರನ್ನು ಹೇಳಬೇಕಾಗುತ್ತೆ ಮತ್ತು ಸ್ಕ್ಯಾನನ್ನು ಮಾಡಿಸ್ಬೇಕಾಗುತ್ತೆ. ಆ ಸರ್ಟಿಫಿಕೇಟನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ. ಇಷ್ಟು ನೀವು ಶಿಕ್ಷಕ ಒಂದು ಹುದ್ದೆಗೆ
ಅಪ್ಲೈನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳಾಗಿರ್ತದೆ. ನೀವು ಯಾವುದೇ ದಾಖಲೆಗಳನ್ನು ಯಾವುದೇ ಕಾರಣಕ್ಕೂ ಫೋರ್ಜರಿಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಮುಂದೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ, ಜೈಲಿಗೆ ಹೋಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದರಿಂದ ಎಲ್ಲ ದಾಖಲೆಗಳು ಒರಿಜಿನಲ್ ಇರಲಿ. ಜೊತೆಗೆ ನೀವೇನು ಅಪ್ಲೈ ಮಾಡೋದಕ್ಕೆ ಬಳಸ್ಕೊಂಡಿರ್ತೀರ ದಾಖಲೆಗಳು ಅದನ್ನೆಲ್ಲ ಇಟ್ಕೊಳ್ಳಿ. ನೀವೇನಾದರೂ ಮುಂದೆ ಜಾಬಲ್ಲಿ ಸೆಲೆಕ್ಟ್ ಆಯಿತು ಅಂತಂದರೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಇಷ್ಟು ಈ ಒಂದು ಶಿಕ್ಷಕರ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರತಕ್ಕಂಥ ದಾಖಲೆಗಳಾಗಿರ್ತದೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.